ಚನ್ನಪಟ್ಟಣಕ್ಕೆ ಹೋಗೋಣ. ಚನ್ನಪಟ್ಟಣದಲ್ಲಿ ನನ್ನ ಕಲಿಗಾದಂತ ಸಂಜಯ್ ಕೂಡ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಸಂಜಯ್, ಒಂದು ಟ್ರಬಲ್ ಶೂಟರ್, ಇನ್ನೊಬ್ರು ರಾಜಕೀಯ ಮುತ್ಸದಿ, ಜಿದ್ದಾಜಿದ್ದಿನ ಕಣ, ಮೈತ್ರಿ ಜೊತೆ ಏಕಾಂಗಿಯಾಗಿ ಕಾಂಗ್ರೆಸ್ ಹೋರಾಟ, ಜೊತೆಗೆ ಯಾವ ರೀತಿಯಾಗಿ ಅಲ್ಲಿ ವಾಕ್ಪ್ರಹಾರ, ಚುನಾವಣಾ ಪ್ರಚಾರ ಎಲ್ಲವನ್ನು ಕೂಡ ನೋಡಿದ್ವಿ. ಜೊತೆಗೆ ಇವತ್ತು ಮತದಾರರ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ, ಈಗ ಮತದಾನ ಕೂಡ ಸ್ಟಾರ್ಟ್ ಆಗಿದೆ, ಹೇಗಿದೆ ಅಲ್ಲಿ? ನಿಕೇಶ್, ನಾವು ಚನ್ನಪಟ್ಟಣ ಅಂತ ಅಂದರೆ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದ್ದಂಥ ಕ್ಷೇತ್ರ. ಈಗ ಚನ್ನಪಟ್ಟಣದಲ್ಲಿ ಮತದಾನ ಆರಂಭ ಆಗಿರ್ತಕ್ಕಂಥದ್ದು. ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಈಗ ನಾವು ಒಂದಾರಗುಪ್ಪೆ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥದ್ದು. ಇದು ಮತಗಟ್ಟ ಸಂಖ್ಯೆ 41 ಬರ್ತಕ್ಕಂಥದ್ದು. ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥ ಈ ಒಂದು ಮತಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬೋದು. ಚನ್ನಪಟ್ಟಣ ಅಭ್ಯರ್ಥಿಯಾಗಿ ಏನು JDS ನಿಂದ ಅಂದರೆ NDA ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ, ಕಾಂಗ್ರೆಸ್ನಿಂದ CP ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದರೆ. ಈಗ ಮತ ಚಲಾವಣೆ ಮಾಡಿ ಬರ್ತಾ ಇದ್ದಾರೆ, ಅವ್ರನ್ನ ನಾವು ಮಾತನಾಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಯಜಮಾನ್ರೆ, ಓಟ್ ಹಾಕುದ್ರ ಓಟ್? ಆಯ್ತಾ ಸರ್? ಏನು ಇಷ್ಟು ಬೇಗನೆ ಹಾಕ್ಬಿಟ್ಟಿದ್ದೀರಾ? ಖುಷಿನ ಓಟ್ ಹಾಕಕ್ಕೆ? ಆಯ್ತು ಸರ್. ನಮ್ಗೆ ಏನು ಕೆಲಸ ಐತೆ ಬೇರೆ? ಆಗಾಗ ಬೆಳಿಗ್ಗೆನೆ ಹಾಕಿದ್ರೆ ನೀವೇ ಫಸ್ಟ್ ಅನ್ಸುತ್ತೆ. ಅಯ್ಯೋ, ನಮ್ಗೆ ರಾತ್ರಿಯಿಂದ ಎಣ್ಣೆ ಇಲ್ಲ ನೋಡಿ. ಹಾಗಾಗಿ ಏನು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದು ದೊಡ್ಡ ಒಂದು ಕ್ಷೇತ್ರ ಆಗಿರ್ತಕ್ಕಂಥದ್ದು. 2,30,30,000 ಮತಗಳು ಇರ್ತಕ್ಕಂಥದ್ದು. ಹಾಗಾಗಿ ಇದು ನಗರ ಟೌನ್ ಸಂಪರ್ಕ ಮಾಡ್ತೀವಿ. ನೋಡಿ ವೀಕ್ಷಕರೇ, ಈಗ ಅಭ್ಯರ್ಥಿಗಳಿಗೆ ಡವ ಶುರುವಾಗಿದ್ರೆ ಮತದಾರ ಪ್ರಭುಗೆ ಯಾರನ್ನ ಗೆಲ್ಲಿಸ್ಬೇಕು ಅನ್ನೋ ಲೆಕ್ಕಾಚಾರ, ಚಿಂತೆಗಳಿದ್ರೆ ಕೆಲವ್ರಿಗೆ ಬೇರೆದೇ ಚಿಂತೆ ಆಗ್ಬಿಟ್ಟಿದೆ. ಎಲ್ಲ ಕಡೆಯೂ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಒಂದು ರೀತಿಯಲ್ಲಿ ಉತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒಂದು ಸಣ್ಣ ವಿರಾಮದ ಬಳಿಕ. ರೇಣುಕಾರಾಧ್ಯ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ಚನ್ನಪಟ್ಟಣ ಅಖಾಡಕದಲ್ಲಿ ಇವತ್ತು ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಎನ್ನುವ ಹಣೆ ಬರಹವನ್ನು ಬರೆಯಲಿದ್ದಾನೆ ಮತದಾರರ ಪ್ರಭು. ಚನ್ನಪಟ್ಟಣದಿಂದ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ವಿಜಯ್ ನೋಡಿ ಆಗಲೇ ತೋರಿಸ್ತಿದ್ದಾರೆ. ವಿಜಯ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಂತೆಯೇ ವೋಟ್ ಮಾಡಿ ಬಂದವ್ರನ್ನ ತೋರಿಸ್ತಿದ್ದಾರೆ ವಿಜಯ್. ಹಾಗೆ ರಂಜಿತ್ ಸಂಡೂರಲ್ಲಿದ್ದಾರೆ, ಸಂಜಯ್ ಅವರು ಕೂಡ ಚನ್ನಪಟ್ಟಣದಲ್ಲಿದ್ದಾರೆ. ರೇಣುಕಾರಾಧ್ಯ ಅವರು ಕೂಡ ಬೆಳಗ್ಗಿನಿಂದ ನಮಗೆ ಫಾಸ್ಟ್ ವಿಜಲ್ಸನ್ನು ಕೊಡ್ತಿದ್ದಾರೆ. ವಿಜಯ್ ಹತ್ರ ಹೋಗ್ತೀನಿ. ವಿಜಯ್, ಈಗ ಅಲ್ಲಿ ಸಿದ್ಧತೆ ಹೇಗೆ ನಡೆದೆ ಅಂತ ನಾವು ಇಲ್ಲಿವರೆಗೂ ಕೂಡ ಗಮನಿಸಿದ್ವಿ. ಈಗ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಎಸ್, ಗೋ ಹೆಡ್, ಅಪ್ಡೇಟ್ ಏನಿದೆ ವಿಜಯ್? ನಾಗೇಂದ್ರ ಬಾಬು, ತೀವ್ರ ಕುತೂಹಲ ಮತ್ತು ಜಿದ್ದಾಜಿದ್ದಿನ ಕ್ಷೇತ್ರ ಆಗಿರುವಂತಹ ಚನ್ನಪಟ್ಟಣದ ಉಪಚುನಾವಣೆ ಕ್ಷೇತ್ರ ಇದೆ, ಐವೋಲ್ಟ ಕ್ಷೇತ್ರ. ಈಗ ಮತದಾನ ಆರಂಭ ಆಗಿರುವಂಥದ್ದು. 2,33,000 ಇರುವಂತಹ ಈ ಒಂದು ಕ್ಷೇತ್ರದಲ್ಲಿ 214 ಬೂತ್ಗಳಿರುವಂಥದ್ದು. ನಾನು 117 ಬೂತ್ಲಿದ್ದೀನಿ ಚನ್ನಪಟ್ಟಣ ಟೌನಲ್ಲಿ. ಆಲ್ರೆಡಿ ಈಗಾಗಲೇ ಕೂಡ ಬೆಳಗ್ಗೆ ಆರಂಭದಲ್ಲೇ ಕೂಡ 6:50ಕ್ಕೆ ಕೂಡ ಬಂದು ಮತದಾರರು ಕ್ಯೂ ಅನ್ನು ನಿಂತಿದ್ರು. ಈಗ ನೋಡ್ತಾ ಇರ್ಬೋದು, ಮತದಾರರು ಬೆಳಗಿನೇ ಕೂಡ ಆರಂಭದಲ್ಲೇ ಕೂಡ ಮತ ಚಲಾಯಿಸ್ತಾ ಇರುವಂಥದ್ದು 117 ಬೂತ್ನಲ್ಲಿ. ಸುಮಾರು ಇಲ್ಲಿವರೆಗೂ ಕೂಡ ಅಂದ್ರೆ ಆರಂಭ ಕರೆಕ್ಟಾಗಿ 7 ಗಂಟೆ ಕೂಡ ಮತದಾನ ಆರಂಭ ಆಯಿತು. ಈಗ ಆಲ್ರೆಡಿ ಕೂಡ 4ರಿಂದ 5 ಜನ ಮತದಾರರು ಮತ ಚಲಾಯಿಸಿರುವಂಥದ್ದು. ಈಗಲೂ ಕೂಡ ಮತದಾರ ಕ್ಯೂ ಅಲ್ಲಿ ನಿಂತಿರುವಂಥದ್ದು. ಮತ್ತು ನಾಗೇಂದ್ರ ಬಾಬು, ನಗರದ ಚನ್ನಪಟ್ಟಣ ನಗರ ಟೌನು ಒಂದು ರೀತಿಯಲ್ಲಿ ಅತಿ ಸೂಕ್ಷ್ಮ ಕ್ಷೇತ್ರ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಆಯೋಜನೆ ಮಾಡಿರುವಂಥದ್ದು. CSF ಸಿಬ್ಬಂದಿ ಇರುವಂಥದ್ದು ಮತ್ತು ಜೊತೆಗೆ ಹೊರಗಡೆ ಕೂಡ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಆಗಿರುವಂಥದ್ದು. ಅತಿ ಹೆಚ್ಚು ಭದ್ರತೆಯನ್ನು ಆಯೋಜನೆ ಮಾಡಿರುವಂಥದ್ದು. ಸಂಬಂಧಪಟ್ಟಂತೆ ಮತ ವೋಟಿಂಗ್ ಮಾಡಿದ್ರ? ಪ್ರತಿದಿನ ಬಂದು ಇಷ್ಟೊತ್ತಿಗೆ ವೋಟ್ ಮಾಡ್ತೀರಿ ನೀವು? ಯಾವಾಗಲೇ ಇದೇ ಟೈಮ್ಗೆ ನಾವು ವೋಟ್ ಹಾಕೋದು. ಫಸ್ಟ್ ವೋಟ್ ನಾವೇ ಹಾಕೋದು. ಓಕೆ. ಈ ಸಲ ನಾವು ವೋಟ್ ಚಲಾಯಿಸಿದ್ವಿ. ನಮ್ಮದು ಯಾವ್ದು ಗೊಂದಲದಲ್ಲಿ ಕೂಡ ಮತದಾನ ಆರಂಭ ಆಗಿದೆ. ಹೌದು. ಓಕೆ. ಸಾಕಷ್ಟು ಕೂಡ ಪೊಲೀಸ್ ಸಿಬ್ಬಂದಿ ಇರುವಂಥದ್ದು. ಚೆನ್ನಾಗಿ ಪೊಲೀಸ್ದು ಬಂದೋಬಸ್ತ್ ಎಲ್ಲ ಚೆನ್ನಾಗಿದೆ. ಬಟ್ ವೋಟ್ ನಡೆಸಲೇಬೇಕು. ವೋಟು ನಡೀತದೆ. ಭಾಳಷ್ಟು ಜನ ಕಾಯ್ತಾ ಇದ್ದಾರೆ ವೋಟ್ ಹಾಕೋಕ್ಕೆ. ಇನ್ನು ಮುಂದೆ ಎಲ್ಲ ಫುಲ್ ವೋಟ್ ನಡೀತದೆ ಸರ್. ಎಲ್ಲ ಮನೆಯವರೆಲ್ಲ ಬಂದು ವೋಟ್ ಹಾಕಿದಾರ? ಎಸ್ ಸರ್, ನಮ್ಮ ಫ್ಯಾಮಿಲಿಯವರು ಫಸ್ಟ್ ವೋಟ್ ಹಾಕೋರು ಸರ್. ಇಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ಭಾಳ ಚೆನ್ನಾಗಿ ವ್ಯವಸ್ಥೆ ಇದೆ. ಫುಲ್ ಸೆಕ್ಯೂರಿಟಿ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ. ನಾವು ಅಷ್ಟೇ ಎಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಬಂದು ನೀವು ವೋಟ್ ಚಲಾಯಿಸಿ, ನಿಮ್ಮ ಹಕ್ಕು ಚಲಾಯಿಸಿ ಅಂತ ಹೇಳ್ತೀವಿ ನಾವು ಅಷ್ಟೇ. ನಾಗೇಂದ್ರ ಬಾಬು, ನೋಡ್ತಾ ಇರ್ಬೋದು ಏನು
ಮತದಾನ ಆಲ್ರೆಡಿ ಆರಂಭ ಆಗಿರುವಂಥದ್ದು. ಮತದಾರರು ಎಲ್ಲರೂ ಕೂಡ ಅಂದರೆ ಕ್ಯೂನಲ್ಲಿ ಕೂಡ ಬಂದು ಬೆಳಗ್ಗೆನೇ ಕೂಡ ಮತದಾನ ಕ್ಯೂನಲ್ಲಿ ಬಂದು ನಿಂತಿರುವಂಥ ಹಿನ್ನೆಲೆಯಲ್ಲಿ ಮತದಾನ ಉತ್ಸಾಹ ಹೆಚ್ಚಾಗಿರೋದು ಕೂಡ ಕಂಡು ಬರ್ತಾ ಇರ್ತದೆ. ಮತ್ತು ಏಜ್ ಆದವರು ಕೂಡ ಅಂದರೆ ಎಲ್ಲರೂ ಕೂಡ ಬರ್ತಾ ಇರುವಂಥದ್ದು. ಮತದಾರರು ಕೂಡ ಬೆಳಗ್ಗೆ ಚನ್ನಪಟ್ಟಣ ನಗರದಲ್ಲಿ ಟೌನಲ್ಲಿರುವಂಥ 117 ಬೂತ್ನಲ್ಲಿ 117 ನಂಬರ್ ಬೂತ್ನಲ್ಲಿ ಮತದಾನ ಉತ್ಸಾಹ ಹೆಚ್ಚಾಗಿರುವಂಥದ್ದು. ಜೊತೆಗೆ ಯಾವುದೂ ಕೂಡ ಅಹಿತಕರ ಘಟನೆ ಸಂಭವಿಸದ ರೀತಿಯಲ್ಲಿ ಬೂತ್ನಲ್ಲಿ ನೋಡ್ತಾ ಇರ್ಬೋದು, ಇಬ್ಬರು CISF ಸಿಬ್ಬಂದಿಯನ್ನ ಹೊರಗಡೆ, 3 CISF ಸಿಬ್ಬಂದಿಯನ್ನ ಬೂತ್ನ ಹೊರಗಡೆ ನಿಲ್ಲಿಸಿರುವಂಥದ್ದು. ಇದರ ಅರ್ಥ ಯಾವುದು ಕೂಡ ಅಹಿತಕರ ಘಟನೆ ಸಂಭವಿಸಬಾರದು ಮತ್ತು ಜೊತೆಗೆ ಮತದಾರರಲ್ಲಿ ಯಾವುದು ಕೂಡ ಭಯದ ವಾತಾವರಣ ನಿರ್ಮಾಣ ಆಗಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ಬಂದಿರುವಂಥದ್ದು. ನಾಗೇಂದ್ರ ಬಾಬು, ಮತ್ತು ಸಾಕಷ್ಟು ಕುತೂಹಲ ಮತ್ತು ಹೈ ವೋಲ್ಟ್ ಕ್ಷೇತ್ರ ಆಗಿರುವಂಥ ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮತದಾರ ಪ್ರಭುಗಳು ಯಾರ ಹಣೆ ಬರವನ್ನ ಎಷ್ಟರ ಮಟ್ಟಿಗೆ ಬರೀತಾರೆ ಅನ್ನೋಂಥದ್ದು ಸಂಪೂರ್ಣವಾಗಿ ಸಂಜೆಯ ನಂತರ ಗೊತ್ತಾಗಲಿದೆ. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಇಲ್ಲಿ ಇಬ್ಬರು ವ್ಯಕ್ತಿಗಳ ನಡುವಿನ ಹಣಾಹಣಿ ಇರುವಂಥ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಕಡೆ ಯೋಗೇಶ್ವರ್ ನಡುವಿನ ಹಣಾಹಣಿ ಇರುವಂಥ ಕ್ಷೇತ್ರದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನ ಕ್ಷೇತ್ರ ಆಗಿರುವಂಥದ್ದು. ಮತದಾರ ಪ್ರಭುಗಳು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ಈಗ ಮತಗಟ್ಟೆಯಲ್ಲಿ ಅವರ ಭವಿಷ್ಯ ನಿರ್ಧಾರ ಆಗಲಿದೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿರಿ ವಿಜಯ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಇನ್ನು ಸಂಡೂರಿಂದ ನಮ್ಮ ಪ್ರತಿನಿಧಿಯಾದಂಥ ರೇಣುಕಾರಾಧ್ಯ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾರಾಧ್ಯ, ಈಗ ಸಂಡೂರಲ್ಲಿಗೆ ನೋಡ್ತಾ ಇದ್ವಿ, ಒಂಥರ ಪ್ರತಿಷ್ಠೆಯ ಕಣ ಕೂಡ ಹೌದು. ಜೊತೆಗೆ ಈಗ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗ್ತಾ ಇದೆ, ಜನರಿಗೆ ಬರ್ತಾ ಇದ್ದಾರೆ. ಜೊತೆಗೆ ಯಾವ ರೀತಿಯಾಗಿದೆ ಅಲ್ಲಿ ಮತಬೂತ್? ನಿಕೇಶ್, ನನ್ನ ಆರಂಭದಲ್ಲೇ ನೇರವಾಗಿ ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ ಅನ್ನೋ ದೃಶ್ಯಾವಳಿಯನ್ನು ತೋರಿಸ್ಬಿಡ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಮತದಾನ 7 ಗಂಟೆಗೆ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಮತದಾರರು ನಿಧಾನವಾಗಿ ಬೆಳಗ್ಗೆಯೇ ಮತಗಟ್ಟೆಗಳಿಗೆ ಬಂದು ಮತದಾನವನ್ನು ಮಾಡೋದಕ್ಕೆ ಸರದಿ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. 7 ಗಂಟೆಯಿಂದ 6 ಗಂಟೆ ಸಮಯ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಯಾವಕಾಶ ಇರುತ್ತೆ. ಆರಂಭದಲ್ಲಿ ಒಂದಷ್ಟು ನಿಧಾನವಾದರೂ ಆಮೇಲೆ ವೇಗವನ್ನು ಪಡೆಯುತ್ತೆ. ಈಗ ಈ ದೃಶ್ಯದಲ್ಲಿ ಏನು ನೋಡ್ತಿದ್ದೀರಾ, ಇದು ಸಂಡೂರಿನ ಬೂತ್ ನಂಬರ್ 182 ಹಾಗೂ 183ಯ ದೃಶ್ಯಾವಳಿಗಳು. ಒಳಗೆ ಹೋಗೋಕ್ಕೆ ಹಲೋ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಹೀಗಾಗಿ ನಾವು ಹೊರಗಿನಿಂದಲೇ ಒಂದಷ್ಟು ದೃಶ್ಯಾವಳಿಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ ನಿಕೇಶ್, ಇದು ಸಂಡೂರಿನ 182 ಮತಗಟ್ಟೆಯಲ್ಲಿ ನಡೀತಾ ಇರ್ತಕ್ಕಂಥ ಮತದಾನದ ದೃಶ್ಯ. ಈಗಾಗಲೇ ಒಂದಷ್ಟು ಮತದಾರರು ಬಂದು ಮತವನ್ನು ಚಲಾವಣೆ ಮಾಡೋದಕ್ಕೆ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. 7 ಗಂಟೆಯಿಂದ ಈಗಾಗಲೇ ಮತದಾನ ಆರಂಭವಾಗಿದೆ. ಸಂಜೆ 6 ಗಂಟೆ ತನಕ ಮತದಾನ ನಡೆಯುತ್ತೆ. ಹೀಗಾಗಿ ಒಂದಷ್ಟು ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರ್ತಕ್ಕಂಥದ್ದು. ಕುಡಿತಿನಿ ಪಟ್ಟಣದಲ್ಲಿ ನಾವು ಇರ್ತಕ್ಕಂಥದ್ದು. ಇಲ್ಲಿ ಸಂಜೆ 6 ಗಂಟೆಯೂ ಕೂಡ ಮತದಾನ ನಡೆಯುತ್ತೆ. ಹೀಗಾಗಿ ನಿಧಾನವಾಗಿ ಮತದಾನ ನಡೆಯುತ್ತೆ ಅಂತ ಹೇಳ್ಬೋದಾಗಿರ್ತಕ್ಕಂಥ. ಇನ್ನೊಂದು ಕಡೆಗೆ ಇದು ಕಾಂಗ್ರೆಸ್ ಹಾಗೂ BJPಗೆ ಪ್ರತಿಷ್ಠೆಯ ಕಣ ಆಗಿದೆ ಅಂತ ಹೇಳ್ಬೋದು ನಿಕೇಶ್. ಯಾಕಂದರೆ ಇಲ್ಲಿ ಈ ಒಂದು ಕಣದಲ್ಲಿ 6 ಜನ ಅಭ್ಯರ್ಥಿಗಳು ಇದ್ದರೂ ಕೂಡ ಇಲ್ಲಿ ಪ್ರಮುಖವಾಗಿ BJP ಹಾಗೂ ಕಾಂಗ್ರೆಸ್ನ ನಡುವೆ ನೇರ ಫೈಟ್ ಇದೆ. ಹೀಗಾಗಿ ಯಾರು ಗೆದ್ದರೂ ಕೂಡ ಅದು ಪ್ರತಿಷ್ಠೆಗೆ ಮಾತ್ರ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಈಗಾಗಲೇ ಗೊತ್ತಾಗಿರ್ತಕ್ಕಂಥ. ಇನ್ನೊಂದು ಕಡೆಗೆ ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದೆ. ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. 60 ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಿ ಅಲ್ಲಿ ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. 2000ಕ್ಕೂ ಹೆಚ್ಚು ಪೊಲೀಸರು ಇವತ್ತು ಎಲ್ಲ ರೀತಿಯ ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ 1100ಕ್ಕೂ ಹೆಚ್ಚು ಚುನಾವಣಾ ಸಿಬ್ಬಂದಿ ಕೂಡ ಸಂಜೆಯವರೆಗೂ ಕೂಡ ಕೆಲಸವನ್ನು ಮಾಡ್ತಾರೆ. ಯಾವುದೇ ರೀತಿಯ ಲೋಪದೋಷ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಈಗ ಕುಡಿತಿನಿ ಪಟ್ಟಣದಲ್ಲಿ ಮತದಾನ ಆರಂಭವಾಗಿದೆ. ಇದೇ ರೀತಿಯಾಗಿ ಸಂಡೂರಿನ ವಿವಿಧ ಭಾಗಗಳಲ್ಲೂ ಕೂಡ ಮತದಾನ ಆರಂಭವಾಗಿದೆ. ಆರಂಭದಲ್ಲಿ ಒಂದಷ್ಟು ನಿಧಾನವಾಗಿ ಮತದಾನ ಆಗತ್ತೆ, ಯಾಕಂದರೆ ಒಂದಷ್ಟು ಇಬ್ಬನಿ ಬಿದ್ದಿದೆ, ಚಳಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಮತದಾನ ಕೇಂದ್ರಗಳಿಗೆ ಬರೋದಕ್ಕೆ ಜನರು ಹಿಂದೆ ಮುಂದೆ ಮಾಡ್ತಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಬಿಸಿಲು ಬರುತ್ತೆ, ಆಗ ಮತದಾನ ಚುರುಕಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ನಿಕೇಶ್ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈಗ ರಂಜಿತ್ ಕೂಡ ಅಲ್ಲಿ ಮತಗಟ್ಟೆ ಮುಂಭಾಗದಿಂದ ನಿಂತು ನಮಗೆ ಅಪ್ಡೇಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ರಂಜಿತ್, ಯಾವ ಮತಗಟ್ಟೆ ಬಳಿ ಇದ್ರಿ, ಹೇಗಿದೆ ಅಲ್ಲಿ ಉತ್ಸಾಹ, ಮತದಾರರು ಆಗಮಿಸ್ತಿದ್ದಾರಾ ರಂಜಿತ್? ನಾಗೇಂದ್ರ ಬಾಬು, ನಾನೀಗ ಧರ್ಮಾಪುರ ಮತಗಟ್ಟೆ 72ರಲ್ಲಿ ಇದ್ದೀನಿ ನಾಗೇಂದ್ರ ಬಾಬು. ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳಾಗಿದ್ದಾವೆ. ಒಂದು 4-5 ಜನ ಈಗಾಗಲೇ ತಮ್ಮ ಹಕ್ಕನ್ನು ಚಲಾಯಿಸಿ ಹೋಗಿದ್ದಾರೆ. ಜಿದ್ದಾಜಿದ್ದಿನ ಕಣವಾಗಿರುವಂಥ ಸಂಡೂರು ಮತಕ್ಷೇತ್ರ ಇದೆಯಲ್ಲ, ಇಲ್ಲಿ
ಈ ಧರ್ಮಾಪುರ ಮತಗಟ್ಟೆ, ಅದರಲ್ಲೂ ಕೂಡ 72ನೇ ಮತಗಟ್ಟೆಯಲ್ಲಿದ್ದೀನಿ. ಪೊಲೀಸ್ ಸಿಬ್ಬಂದಿ ಸಿದ್ಧತೆಯನ್ನು ಮಾಡಿಕೊಂಡು ಒಳಗಡೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥಿತವಾಗಿ ಮತಗಟ್ಟೆಗೆ ಇಲ್ಲಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. 4-5 ಜನ ಆಲ್ರೆಡಿ ಈಗ ಮತದಾನವನ್ನು ಮಾಡಿ ಹೋಗಿದ್ದಾರೆ, ಮತದಾನ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಎಲ್ಲೊಬ್ರು ಮಹಿಳೆ ಮತದಾನವನ್ನು ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಬೆಳಿಗ್ಗೆ 7 ಗಂಟೆಗೆ ಟಣ್ ಅಂತ ಹೇಳಿ ಬೆಲ್ ಹೊಡೆದಂಗೆ ಇಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಂತಹ ಇಲ್ಲಿನ ಸಿಬ್ಬಂದಿ ಈಗ ಮತದಾನ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ನೋಡಿ, ಮತದಾನವನ್ನು ಮಾಡಿ ಹೊರಗಡೆ ಆಗಮಿಸ್ತಿರುವಂಥ ಮಹಿಳೆ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಎಲ್ಲ ಹೇಗಿದೆ ಮೇಡಮ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಬದಲಾವಣೆ ಬಯಸಿದ್ದೀರಾ ಸಂಡೂರಿನಲ್ಲಿ? ಹಂಗೇನಿಲ್ಲ ಸರ್, ನಮ್ರು ಚೆನ್ನಾಗಿ ಮಾಡ್ತಾರೆ. ವೋಟ್ ಹಾಕಿದ್ರಿ, ಬೆಳಿಗ್ಗೆನೆ ಬಂದು ವೋಟ್ ಹಾಕಿದ್ರಿ, ಎಷ್ಟು ಖುಷಿ ಇದೆ ತಮ್ಮ ಹಕ್ಕನ್ನ ಚಲಾಯಿಸಿದ್ದಕ್ಕೆ? ಹಕ್ಕು ಚಲಾಯಿಸಿದ್ಕೆ ಖುಷಿ ಇದೆ. ಎಲ್ರಿಗೆ ಏನ್ ಹೇಳ್ತೀರಿ ಇನ್ನುಳಿದವರಿಗೆ? ಎಲ್ಲರೂ ಹಕ್ಕು ಚಲಾಯಿಸ್ರಿ, ನಿಮ್ಮ ಮತದಾನ ಮಾಡ್ರಿ ಅಂತ ಹೇಳ್ತೀವಿ. ಯಾರು ಬಿಡಬೇಡ್ರಿ. ಬೆಳಿಗ್ಗೆನೆ ಬಂದು ಸಂಜೆವರೆಗೆ ಕಾಯೋದು ಬೇಡ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದು ವೋಟ್ ಹಾಕಿ. ವೋಟ್ ಅಂತ ಮುಗಿಸ್ರಿ ಅಂತ ಹೇಳ್ತಿದ್ವಿ. ಸಂಡೂರಿಗೆ ಏನ್ ಆಗ್ಬೇಕಾಗಿದೆ? ಎಲ್ಲ ವ್ಯವಸ್ಥೆ ಆಗ್ಬೇಕಾಗಿದೆ, ಏನೇನು ಆಗಿಲ್ಲ ಅವೆಲ್ಲ ಆಗ್ಬೇಕು ಅಷ್ಟೇ. ಈ ಬಾರಿ ಮಹಿಳಾ ಶಕ್ತಿ ಸಬಲೀಕರಣ ತಾವೋದಕ್ಕೆ ಕೈ ಜೋಡಿಸ್ತೀರಿ? ಜೋಡಿಸ್ತೀವಿ. ತೋರಿಸಿ ಒಂದ್ಸಲ ಎಲ್ಲಿ ಮಾರ್ಕ್ ನೋಡಿ. ಅವರು ತೋರಿಸ್ತಾ ಇದ್ದಾರೆ, ನಾಗೇಂದ್ರ ಬಾಬು ವೋಟ್ ಹಾಕಿದ್ದಾರೆ, ಕೈಗೆ ಶಾಯಿಯನ್ನು ಕೂಡ ಹಾಕಿದ್ದಾರೆ, ವೋಟ್ ಹಾಕಿ ಹೊರಗಡೆ ಬಂದಿದ್ದಾರೆ. ನಿಧಾನವಾಗಿ ಪ್ರಕ್ರಿಯೆ ಆರಂಭ ಆಗ್ತದೆ. ಏನ್ ಹೇಳ್ತೀರಿ ಸರ್ಕಾರಕ್ಕೆ, ಏನ್ ಹೇಳ್ತೀರಿ? ಮಾನ್ಯ ಕಾರ್ಯ ಮಾಡಲಿ, ಹೆಣ್ಮಕ್ಳಿಗೆಲ್ಲ ಸೌಕರ್ಯ ಕೊಡ್ಲಿ, ಯುವಕರಿಗೆಲ್ಲ ಒಳ್ಳೆ ಕೆಲಸ ಕೊಡ್ಲಿ. ಎಲ್ಲ ಓದಿ ಎಲ್ಲ ಮನೆಗಿದ್ದಾರೆ, ಹುಡುಗಿಯರೆಲ್ಲ ಮನೆಗಿದ್ದಾರೆ, ಎಲ್ಲ ಕೊಡ್ಲಿ ಅಂತ ವ್ಯವಸ್ಥೆ. ಗ್ಯಾರಂಟಿ ಯೋಜನೆಗಳಲ್ಲಿ ತಲುಪಿದೆ ತಮಗೆ? ತಲುಪಿದೆ ಸರ್. ಉತ್ತಮವಾಗಿದೆಯಾ ಅಥವಾ ಬೇಡ? ಉತ್ತಮವಾಗಿದೆ. ಥ್ಯಾಂಕ್ ಯು. ನೋಡಿ, ನಾಗೇಂದ್ರ ಬಾಬು ವೋಟ್ ಹಾಕಿ ಹೊರಗಡೆ ಬಂದಂಥ ಮಹಿಳೆ ಹೇಳ್ತಾ ಇದ್ರು, ಎಲ್ಲ ಉತ್ತಮವಾಗಿದೆ, ಬದಲಾವಣೆ ಏನು ಬಯಸೋದಿಲ್ಲ ನಾವು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೀವು ಗಮನಿಸಿದ್ರಿ ಒಳಗಡೆ ಬೂತ್ನ ಒಳಗಡೆ ಹೆಂಗೆಲ್ಲ ಸಿದ್ಧತೆಗಳಾಗಿತ್ತು, ಹೇಗೆ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ನಾನಿರುವಂಥ ಧರ್ಮಾಪುರ ಈ ಒಂದು ಮತಗಟ್ಟೆ 72ರಲ್ಲಿ ಸುಮಾರು 900 ಮತಗಳಿದ್ದಾವೆ. ನಿಧಾನವಾಗಿ ಈಗ ಒಬ್ಬರೊಬ್ಬರೇ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಯಾರು ಕೂಡ ಕಾಯೋದು ಬೇಡ, ಆದಷ್ಟು ಬೇಗ ಬನ್ನಿ. ಬಹಳ ಪ್ರಮುಖವಾಗಿ 4 ಬಾರಿ ತುಕಾರಾಮ್ ಅವರು ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಇಲ್ಲಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಅಹಿಂದ ಮತಗಳೇ ಇಲ್ಲಿ ನಿರ್ಣಾಯಕ ಆಗಿದ್ದಾವೆ. ಹಾಗಾಗಿ ಸರ್ಕಾರದ ಮೇಲೂ ಕೂಡ ಈ ಕ್ಷೇತ್ರದ ಗೆಲುವು ನಿರ್ಧಾರ ಆಗುತ್ತೆ. ಯಾಕಂತ ಹೇಳಿದ್ರೆ ಅಹಿಂದ ಮತಗಳು ಸಿದ್ದರಾಮಯ್ಯನವರು ನೆಚ್ಕೊಂಡಿರುವಂಥವ್ರು ಅಥವಾ ಅಹಿಂದ ನಾಯಕರು ಸಿದ್ದರಾಮಯ್ಯನವರು. ಹಾಗಾಗಿ ಈ ಕ್ಷೇತ್ರ ಅಹಿಂದ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಬಹಳ ಪ್ರಮುಖ. ರಂಜಿತ್, ಈಗ ನೀವು ಅಲ್ಲಿ ನಿಂತಿದ್ರಲ್ಲ ಮತಗಟ್ಟೆ ಮುಂಭಾಗದಲ್ಲಿ, ಹಾಗೆ ಆ ಸ್ಕೂಲ್ ನ ಪೇಂಟ್ ಅನ್ನ ಗಮನಿಸ್ತಾ ಇದ್ವಿ. ಟ್ರೈನ್ ತರ ಅವರು ಅದನ್ನ ಸಿದ್ಧ ಮಾಡಿದ್ದಾರೆ. ಆ ಒಂದು ಶಾಲೆನ ತೋರಿಸಿ, ದಯವಿಟ್ಟು ದೃಶ್ಯಾವಳಿಯನ್ನ ನಮ್ಮ ವೀಕ್ಷಕರಿಗೂ ಕೂಡ ತೋರಿಸಿ, ಒಂದು ಸರ್ಕಾರಿ ಶಾಲೆ ಹೇಗಿರುತ್ತೆ ಅಂತ. ಎಸ್, ಡೆಫಿನೆಟ್ಲಿ ನಾಗೇಂದ್ರ ಬಾಬು. ನೋಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಧರ್ಮಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಣ್ಣವನ್ನು ನೋಡಿ ನಾಗೇಂದ್ರ ಬಾಬು. ಇದು ಒಂದು ರೈಲಿನ ಬೋಗಿ ಥರ ಇದೆ. ನೋಡಿ, ನಾವು ಹಳ್ಳಿಯಲ್ಲಿ ಹೇಳ್ತೀವಿ, ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳು ಏನು ಉದ್ಧಾರ ಮಾಡಲ್ಲ ಅಥವಾ ಮತ್ತೊಂದು ಮಗದೊಂದು ಅಂತೇಳಿ ಎಲ್ಲ ಮಾತಾಡ್ತೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ರೈಲನ್ನು ಹೆಂಗೆ ಹತ್ತೀವಿ ನಾಗೇಂದ್ರ ಬಾಬು, ಹಾಗೆ ಒಳಗಡೆ ಹತ್ತುವಾಗ ಸರಳಿರುತ್ತಲ್ಲ, ಆ ರೀತಿಯ ಸರಳಿದು. ಕಿಟಕಿ, ಇದು ವಿಂಡೋ, ಬಣ್ಣ ನೋಡಿ, ಟ್ರೈನಿನ ಬಣ್ಣ ಹಾಕಿದ್ದಾರೆ. ವಿಶೇಷವಾದಂಥ ಸ್ಕೂಲ್ ಇದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಧರ್ಮಾಪುರ. ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿದ್ದಾರೆ. ಇನ್ನೊಬ್ರು ಕೂಡ ಮತದಾನ ಮಾಡಿ ಹೊರಗಡೆ ಹೋಗ್ತಾ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಹಾಕಿದ್ರೆ ವೋಟ್ ಹಾಕಿದ್ರ? ವೋಟ್ ಹಾಕಿದೀವಿ ಸರ್. ಎಷ್ಟು ಖುಷಿ ಅನಿಸ್ತಿದೆ, ತಮ್ಮ ಹಕ್ಕು ಚಲಾಯಿಸಿದ್ರಿ? ಚೆನ್ನಾಗಿ ಅನ್ಸುತ್ತೆ. ಎಷ್ಟನೇ ಸಲ ತಾವು ಇದು ವೋಟ್ ಹಾಕ್ತಿರೋದು? ಮೂರನೇ ಸಲ. ಏನ್ ಆಗ್ಬೇಕಾಗಿದೆ ಈ ಸಂಡೂರಿಗೆ? ಸಂಡೂರಿಗೆ ಹೆಂಗಿದ್ರೆ ಅಭಿವೃದ್ಧಿ ಆಗ್ತಾನೆ ಇದೆ, ಇನ್ನು ಅಭಿವೃದ್ಧಿ ಆಗ್ತಾನೆ ಇರುತ್ತೆ ನಿರಂತರ. ಅದು ನಿರಂತರ. ತಮಗೇನಾದ್ರೂ ಈ ಬಾರಿ ಬದಲಾವಣೆ ಬೇಕು ಅಂತ ಅನ್ಸುತ್ತಾ ಅಥವಾ ಮೊದ್ಲಿಂದ ಹಾಗೆ ನಡೀಲಿ ಅಂತ ಅನ್ಸುತ್ತಾ? ಸರ್, ಹೆಂಗಿದ್ರು ತುಕಾರಾಮ್ ಸರ್ ಮಾಡ್ಕೊಂತ ಬರ್ತೀವಿ. ನಿಮಗೆ ಗೊತ್ತಿದೆ, ನೀವು ಅಲ್ಲಿ ಯಾವ ಊರಿಂದ ಯಾವ ಊರಿಗೆ ತಕೊಂಡು ಬಂದಿರಿ, ಯಾವ ಊರು ತಿರುಗಾಡಿರಿ, ಯಾವ ಊರು ರಸ್ತೆ ಹೆಂಗಿದೆ, ಊರು ಜನ ಹೆಂಗಿದ್ದಾರೆ, ನಿಮಗೆ ಗೊತ್ತಿದೆಯಲ್ಲ. ಆನ್ಸರ್. ತಾವೊಬ್ರು ಮತದಾರರಾಗಿ ತಮ್ಮ ಅಭಿಪ್ರಾಯ? ಹಾಗೆ ಈಗ